ರಾಜ್ಯ ರಾಜಧಾನಿಯಲ್ಲಿ ಹೀಟ್ ಸ್ಟ್ರೋಕ್ ಜಾಸ್ತಿ ಆಗ್ತಾ ಇದೆ. ರಾಜಧಾನಿಯಲ್ಲಿ ಹೆಚ್ಚಿದೆ ಬಿಸಿಲಿನ ಧಗೆ. ಜನ ಹೈರಾಣಾಗ್ತಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಹೋಗೋದಿಕ್ಕೆ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ 36ರ ಗಡಿಯನ್ನ ತಲುಪಿದೆ ಗರಿಷ್ಠ ತಾಪಮಾನ. ರಾಜ್ಯ ರಾಜಧಾನಿಯಲ್ಲಿ ಹೀಟ್ ಸ್ಟ್ರೋಕ್ ಜಾಸ್ತಿ ಆಗ್ತಾ ಇರುವಂತದ್ದು. ರಾಜಧಾನಿಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ, ಧಗೆ ಜಾಸ್ತಿ ಆಗ್ತಾ ಇದೆ, ಜನ ಹೈರಾಣಾಗ್ತಿದ್ದಾರೆ. ರಾಜ್ಯದಲ್ಲಿ ಈ ವರ್ಷ ವಾಡಿಕೆಗಿಂತಲೂ ಅಧಿಕ ಬಿಸಿಲಿದೆ. ಬಿಸಿಲಿನ ಝಳಕ್ಕೆ ಪರದಾಡ್ತಾ ಇದ್ದಾರೆ ಸಿಟಿ ಜನರು. ಬೆಂಗಳೂರು ಸಿಟಿ 36 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನಕ್ಕೆ ತಲುಪಿರುವಂಥದ್ದು. ರಾಜ್ಯ ರಾಜಧಾನಿಯಲ್ಲಿ ಹೀಟ್ ಸ್ಟ್ರೋಕ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಜನ ಹೈರಾಣಾಗ್ತಾ ಇರುವಂಥದ್ದು. ಬಿಸಿಲು ಹೆಚ್ಚಾಗಿರೋದ್ರಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಪರದಾಟ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಹೊರಗಡೆ ಎಲ್ಲೂ ಕೂಡ ಓಡಾಡೋದಕ್ಕಾಗಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಟಿ ಜನರು ಕೂಡ ಈ ಒಂದು ಸಂದರ್ಭದಲ್ಲಿ ಪರದಾಟವನ್ನ ನಡೆಸ್ತಾ ಇದ್ದಾರೆ, ಹೈರಾಣಾಗ್ತಿದ್ದಾರೆ ಜನರು ಕೂಡ. ಈ ಒಂದು ಸಂದರ್ಭದಲ್ಲಿ ಆರೋಗ್ಯದ ಕಡೆ ಕೂಡ ಗಮನವನ್ನು ಹರಿಸಬೇಕಾಗುತ್ತೆ. ಯಾಕಂತಂದ್ರೆ 36 ಡಿಗ್ರಿ ಸೆಲ್ಸಿಯಸ್ ಹೋಗಿದೆ ಅಂತ ಅಂದ್ರೆ ಜಾಸ್ತಿ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. and all over Karnataka ಇವಾಗ ಸದ್ಯಕ್ಕೆ ಟೆಂಪರೇಚರ್ಸ್ ಗರಿಷ್ಠ ಉಷ್ಣಾಂಶ ಸಾಮಾನ್ಯಕ್ಕಿಂತ ಜಾಸ್ತಿ ಇದೆ ಫುಲ್ ಆಲ್ ಓವರ್ ಕರ್ನಾಟಕ. ಇದು ಮುಂದೆ 4-5 ಡೇಸ್ ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ. ಆಮೇಲೆ ಗುಡುಗು ಮಿಂಚು ಸಹಿತ ಮಳೆ ಕೂಡ ಕರಾವಳಿ ಜಿಲ್ಲೆಗಳು, ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಎಲ್ಲ ಕಡೆನೂ ಗುಡುಗು ಮಿಂಚು ಸಹಿತ ಮಳೆ ಬರುವ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಾಟ್ ಅಂಡ್ ಹ್ಯೂಮಿಡ್ ಕಂಡೀಷನ್ಸ್, ಶೆಕೆ ಜಾಸ್ತಿ ಆದ ಕಾರಣ ಡಿಸ್ಕಂಫರ್ಟ್ ಫೀಲ್ ಆಗುವ ಸಾಧ್ಯತೆ ಇದೆ. ಬೆಂಗಳೂರು ಕೂಡ ಆಲ್ಮೋಸ್ಟ್ 37 ಡಿಗ್ರೀಸ್ ರೀಚ್ ಆಯಿತು. and all over ಕರ್ನಾಟಕ ಬಿಸಿಲು ಇದೆ. and ಗರಿಷ್ಠ ಉಷ್ಣಾಂಶ ಸಾಮಾನ್ಯಕ್ಕಿಂತ 2 to 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇದೆ. ಕಾಮನ್ ಪಬ್ಲಿಕ್ ಆಮೇಲೆ ನೋಡಿ, ಬೆಂಗಳೂರು ಸಿಟಿ 36 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಇದೆ. ಇನ್ನು ಬೆಂಗಳೂರು KIAL 36.9 ಡಿಗ್ರಿ ಸೆಲ್ಸಿಯಸ್ ಇದೆ. ಕಲಬುರಗಿಯಲ್ಲಿ 43.7 ಡಿಗ್ರಿ ಸೆಲ್ಸಿಯಸ್, ಅದೇ ರೀತಿಯಾಗಿ ಬೀದರ್ನಲ್ಲಿ 41 ಡಿಗ್ರಿ ಸೆಲ್ಸಿಯಸ್, ವಿಜಯಪುರದಲ್ಲೂ ಕೂಡ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರೋದ್ರಿಂದ ಇದು ಸಾಮಾನ್ಯಕ್ಕಿಂತ ಜಾಸ್ತಿ ಆಗಿದೆ ಅಂತ ಇದೀಗ ಹವಾಮಾನ ತಜ್ಞೆ ಆಗಿರುವಂತಹ ಲತಾ ಶ್ರೀಧರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು.